ಧರ್ಮಸ್ಥಳಕ್ಕೆ ಹೋಗಿ ಭೇಟಿಯಾಗಿ ಮಂಜುನಾಥನ ಆಶೀರ್ವಾದ ಪಡೋದು, ಮಂಜುನಾಥ ನ್ಯಾಯ ಒದಗಿಸ್ಕೊಡ್ತಾನೆ ಅಂತ ಹೇಳೋ ಜಾಗದಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೆದಿದ್ದಾವ. ಇವತ್ತಿಗೂ ಅನ್ಯಾಯಕೋರರು ಯಾರು ಅನ್ನೋದು ಹೊರಗೆ ಬರ್ತಾ ಇಲ್ಲ. ಸುಮ್ಮನೆ ನಾವು ಊಹೆ ಮಾಡಿ ಏನೋ ಪಾಪ ಮಾತಾಡ್ತೀವಿ. ಧರ್ಮಸ್ಥಳ ಹೆಗಡೆ ಅವ್ರ ಮೇಲೆ ಅವಮಾತ್ಯಾರ ಮೇಲೆ ಊಹೆ ಮಾಡ್ತಾ ಇದ್ದೀವಿ. ನಮ್ಮ ಊಹೆ ಇವೆಲ್ಲ ಎಲ್ಲಿವರೆಗೆ ಕನ್ವಿಕ್ಟ್ ಆಗೋದಿಲ್ಲೋ, ಎಲ್ಲಿವರೆಗೆ ಶಿಕ್ಷೆ ಆಗೋದಿಲ್ಲೋ, ಎಲ್ಲಿವರೆಗೆ ಪ್ರೂವ್ ಆಗೋದಿಲ್ಲೋ ಅವರೆಲ್ಲ ನಿರಪರಾಧಿಗಳು. ಅದಕ್ಕೆ ಅವ್ರಿಗೂ ನಾವು ಟೀಕಾ ಮಾಡೋದು ತಪ್ಪನ. ಆದರೆ ಯಾರು ಈ ಸರ್ಕಾರನ ಕೇಳಬೇಕಾಯ್ತು ನಾವು, ಸರ್ಕಾರನ ಮತ್ತು ನ್ಯಾಯಾಂಗನ ಯಾರು ರೀ ಇವರು, ನೀವೇನು ಮಾಡ್ತಾಯಿದ್ರಿ, ಯಾಕೆ ಹುಡುಕ್ತಾ ಇಲ್ಲ? ಹೋಗ್ರಿ ವೀರೇಂದ್ರ ಹೆಗ್ಗಡೆ ಮೇಲೆ ಅವ್ರ ತಮ್ಮನ ಮೇಲೆ ಹರ್ಷ ಅವ್ರ ಮೇಲೆ ಆರೋಪಗಳಿದೆ. ಅವರು ಜನಕ್ವಾರಿ ಮಾಡಿದ್ರೇನು, ಅವ್ರು ಏನು ಹೇಳಿದರು, ಈ ಸತ್ಯತೆ ಸುಳ್ಳು ನಮ್ಗೆ ಗೊತ್ತಿಲ್ಲ ಅಂದರು, ಏನಂದರು, ಅವ್ರೇನು ಸ್ಟೇಟ್ಮೆಂಟ್ಗಳೇನು, ಇವುಗಳು ಗೊತ್ತಾಗಿ ಅಲ್ಲಿ ಅನ್ಯಾಯಗೊಳಗಾದವ್ರಿಗೆ ನ್ಯಾಯ ಸಿಗುತ್ತೆ. ಅದರಲ್ಲೂ ಸೌಜನ್ಯಾಳಕ್ಕೆ ಸಂತಿ ಅದೇನು ನೆನಪಿಸ್ಕೊಂಡ್ರೆ ಇವತ್ತು ಇಷ್ಟು ನೋವು ಅನಿಸ್ತದ. ಅದು ಬೇಡಪ್ಪ. ಆನೆ ಮಾವದನ ಕೊಲೆ, ಅವ್ರ ತಂಗಿ ಕೊಲೆ ಬೇಡಪ್ಪ, ಬೇಡ ಕೇಳುವಂಥವ್ರು. ಯಾರು ಮಾಡಿದರು? ಪದ್ಮಲತಾಳ ಕೊಲೆ ಯಾರು ಮಾಡಿದರು? ಇದ್ರ ನದಿಯಲ್ಲಿ ಹಾಕಿದ್ರು ಯಾರ? ಏನು ಇವರೆಲ್ಲ ಹೇಳ್ತಾರೆ, ಇಂಥವ್ರು ಮಾಡಿದ್ರು ಪಾಪ ಸಾಕ್ಷಿದಾರ ಹೇಳ್ತಾ ಇದ್ದಾರೆ. ಆದರೆ ಅವ್ರನ್ನ ಹೇಳ್ತಾನೆ ಜನಕ್ವಾರಿ ಆಗ್ತಾ ಇಲ್ವಲ್ರಿ. ಪದ್ಮಲತಾರದಾಯ್ತು, ವೇದವಲ್ಲಿ ಅವ್ರದ್ದಾಯ್ತು, ಈ ಬರೀ ಪಾಪ ಅನ್ನೋದು ಆಯ್ತು. ನಾವೆಲ್ಲ ಜನ ಎದ್ದ ತಕ್ಷಣ ಮಾತಾಡೋದು ಮತ್ತು ಅದೇ ಹಾಡು, ಅದೇ ರಾಗ. ಸರ್ಕಾರ ಅದೇನಾ ಇಲ್ಲಿ ಅನ್ನುವಂಥ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಭಾಳ ಲಿಬ್ರಲ್ಲು, ಸಮಾಜವಾದಿ ಸರ್ಕಾರ ಇವನ್ನೆಲ್ಲ ಹಿಡಿದು ಒಳಗೆ ಹಾಕ್ತದೆ ಅಂತ ಅನ್ನೋದ್ರೊಳಗೆ ನಮ್ಮ ಡಿ ಕೆ ಶಿ ಅವ್ರು ಏನೋ ಬಾಯಿಗಿದ್ದು ಶೆಡ್ಡೆ ಅಂತ ಹೇಳಿದ್ರು. ಕೇಸಿನ ಒಂದೇನೋ ಶಾರ್ಪ್ನೆಸ್ ಇತ್ತಲ್ಲ ಕಳೆದು ಬಿಟ್ಟರು. ಎಲ್ಲ ನೆನಗಟ್ಟಿನಲ್ಲ ಇವತ್ತು ಎಲ್ಲಿ ಬಂದು